ಪಂಪಾ ಸರೋವರದ ದಂಡೆಯಲ್ಲಿ ರಾಮ ಲಕ್ಷ್ಮಣ ಸೀತೆಯ ಅಗಲಿಕೆಯಿಂದ ಕಂಗೆಟ್ಟಿದ್ದ ರಾಮನು ಪಂಪಾ ಸರೋವರದ ತೀರಕ್ಕೆ ಬರುತ್ತಾನೆ. ಇಲ್ಲಿ ರಾಮ ತನ್ನ ವೈಯಕ್ತಿಕ ದುಃಖದಿಂದ ಹೊರಬಂದು ಸೀತೆಯನ್ನು ಹುಡುಕುವ ಮಹತ್ತಾದ ಗುರಿಯತ್ತ ಮೊದಲ ಹೆಜ್ಜೆ ಇಡುತ್ತಾನೆ. ಇದು ಬದುಕಿನ ಅತಿದೊಡ್ಡ ಬದಲಾವಣೆಯ ಆರಂಭ. ರಾಮ ಸುಗ್ರೀವ ಸ್ನೇಹ ಮತ್ತು ವಾನರ ಸೈನ್ಯ. ಇಲ್ಲಿ ರಾಮನಿಗೆ ಹೊಸ ಮಿತ್ರರ ಸಮಾಗಮವಾಗುತ್ತದೆ. ಒಬ್ಬಂಟಿಯಾಗಿದ್ದ ರಾಮನು ಈಗ ವಾನರರ ಶಕ್ತಿಯನ್ನು ಸಂಘಟಿತ ರೂಪದಲ್ಲಿ ಬಳಸಲು ಸಿದ್ಧನಾಗುತ್ತಾನೆ. ಸಾಕ್ಷಿಯಾಗಿ ರಾಮ ಮತ್ತು ಸುಗ್ರೀವರು ಪರಸ್ಪರ ಕಷ್ಟಕ್ಕೆ ಹೆಗಲಾಗುವ ಭಾಷೆ ನೀಡುತ್ತಾರೆ. ರಾಮನು ಸುಗ್ರೀವನಿಗೆ ರಾಜ್ಯ ಕೊಟ್ಟರೆ ಸುಗ್ರೀವನು ತನ್ನ ಇಡೀ ವಾನರ ಸೈನ್ಯವನ್ನು ಸೀತೆಯ ಅನ್ವೇಷಣೆಗೆ ಅರ್ಪಿಸುತ್ತಾನೆ. ಇದೇ ನಂಬಿಕೆ ಮತ್ತು ಸಹಕಾರದ ಶಕ್ತಿ. ಹನುಮಂತನ ಸಮುದ್ರ ಲಂಘನ ಮತ್ತು ಲಂಕೆ. ಸೀತೆಯ ಹುಡುಕಾಟದಲ್ಲಿ ಹನುಮಂತನು ಪ್ರಮುಖ ಪಾತ್ರ ವಹಿಸುತ್ತಾನೆ. ಅಸಾಧ್ಯವೆನಿಸಿದ ಸಮುದ್ರ ಲಂಘನ ಮಾಡಿ ಲಂಕೆಯಲ್ಲಿರುವ ಸೀತೆಯ ನಿಖರ ಸ್ಥಳವನ್ನು ಪತ್ತೆ ಹಚ್ಚುತ್ತಾನೆ. ಕಿಷ್ಕಿಂಧಾಕಾಂಡ ನಮಗೆ ಕಲಿಸುವುದು ಒಂದೇ: ಸರಿಯಾದ ಸ್ನೇಹವು ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ.